ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಹಾಂ, ಭೂಮಿನ ಹೌದು ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ. ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ಏನೇನು ಇವತ್ತು ಲೂಟಿ ಆಗಿದೆ, ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಅದರ ಬಗ್ಗೆ ಕೋರ್ಟು ಇವತ್ತು ಕೆಲವು ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವು ಅನ್ನೋದಲ್ಲ, ಇವತ್ತು ಏನು ತೀರ್ಮಾನ ಮಾಡಬೇಕು. ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂಥವ್ರು ಇನ್ನೂ ಪಾಪ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಹಾಂ, ಪತ್ರ ನೋಡಿಲ್ವಂತಲ್ಲ ಅವರು. ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 28 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟು 15 ಎಷ್ಟನೇ ತಾರೀಕು ಇವತ್ತು 14ಕ್ಕೆ ಬಂದಿದ್ದೀವಿ. ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿಲ್ಲ. ಪಾಪ ಹೇಳಿದ್ರು, ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದೇನೋ ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವರು ಭ್ರಷ್ಟಾಚಾರ ನಿಲ್ಲಿಸೋದು ಆಮೇಲೆ ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ, ಅದಕ್ಕೇನು ಆ್ಯಕ್ಷನ್ ತಗೋತಾರೆ ನೋಡೋಣಂತೆ. ಹಾಂ, ಭೂಮಿನ ಹೌದು ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ. ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ಏನೇನು ಇವತ್ತು ಲೂಟಿ ಆಗಿದೆ, ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಅದರ ಬಗ್ಗೆ ಕೋರ್ಟು ಇವತ್ತು ಕೆಲವು ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವು ಅನ್ನೋದಲ್ಲ, ಇವತ್ತು ಏನು ತೀರ್ಮಾನ ಮಾಡಬೇಕು. ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂಥವ್ರು ಇನ್ನೂ ಪಾಪ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಹಾಂ, ಪತ್ರ ನೋಡಿಲ್ವಂತಲ್ಲ ಅವರು. ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 28 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟು 15 ಎಷ್ಟನೇ ತಾರೀಕು ಇವತ್ತು 14ಕ್ಕೆ ಬಂದಿದ್ದೀವಿ. ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿಲ್ಲ. ಪಾಪ ಹೇಳಿದ್ರು, ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದೇನೋ ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವರು ಭ್ರಷ್ಟಾಚಾರ ನಿಲ್ಲಿಸೋದು ಆಮೇಲೆ ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ, ಅದಕ್ಕೇನು ಆ್ಯಕ್ಷನ್ ತಗೋತಾರೆ ನೋಡೋಣಂತೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.